ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕೆಜಿಎಫ್ ತಾಲೂಕಿನ ಎಮ್ಕೋತೂರು ಗ್ರಾಮದಲ್ಲಿದ್ದೀವಿ. ಇವತ್ತು ನಾವು ಹೈಡ್ರೋಫೋನಿಕ್ಸ್ ಅಂದ್ರೆ ಏನು ಅಂತ ತಿಳಿಯೋಣ. ನಮ್ಮೊಂದಿಗೆ ಶ್ರೀನಾಥ್ ಅವರು ಇದ್ದಾರೆ. ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೈಡ್ರೋಫೋನಿಕ್ಸ್ ಅಂದ್ರೆ ಏನು ಅಂತ. ಸರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ರೀನಾಥ್ ಅಂತ. ನಂದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಎಮ್ಕೋತೂರು ಗ್ರಾಮ ಇದು. ನಾನು ಪ್ರೊಫೆಷನಲಿ ಬೇರೆ ಕೆಲಸ ಮಾಡ್ಕೊಂಡು ಇದನ್ನ ಸುಮ್ಮನೆ ಪಾರ್ಟ್ ಟೈಮ್ ತರ ಮಾಡ್ತಾ ಇದ್ದೀನಿ. ನಂದೊಂದು ಪ್ಯಾಷನ್ ಆಕ್ಚುಲ್ ಆಗಿ ಹಸುಗಳು ಮತ್ತೆ ಮೇಕೆ ಮತ್ತೆ ಕುರಿಗಳು ಇದೆಲ್ಲ ಇಟ್ಕೋಬೇಕು ಅಂದ್ರೆ ಒಂದು ಪ್ಯಾಷನ್ ಇರಬೇಕು ಲೈಫಲ್ಲಿ, ಅವಾಗ್ಲೇ ಎಲ್ಲ ಇಂಪ್ರೂವ್ಮೆಂಟ್ ಮಾಡಕ್ಕೂ ಆಗೋದು. ಸೊ ಅದರಿಂದ ಇದೊಂದು ಪ್ರಾಕ್ಟಿಕಲ್ ಆಗಿ ಇವತ್ತಿನ ದಿನ ಹೈಡ್ರೋಪೋನಿಕ್ಸ್ ಯಾವ ತರ ಬೆಳೆಯೋದು, ಹೆಂಗ್ ಮಾಡ್ಬೋದು, ಹೆಂಗ್ ಮಾಡಿದ್ರೆ ಅದು ಕಾಸ್ಟ್ ಎಫೆಕ್ಟಿವ್ ಆಗಿ ಹೆಂಗ್ ಮಾಡ್ಬೋದು, ಮತ್ತೆ ಇದರಿಂದ ಏನೇನು ಉಪಯೋಗಗಳು ಎಲ್ಲ ಇವತ್ತಿನ ದಿನ ನಮ್ಮ ಕೃತಿಕ್ ರೆಡ್ಡಿ ಅವ್ರು ನಮ್ಮನ್ನು ಕೇಳ್ಕೊಂಡು ಬಂದಿದ್ರು. ಅದರಿಂದ ತಿಳಿಸ್ಕೊಡೋಣ ಅಂತ ಇದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ಹೈಡ್ರೋಫೋನಿಕ್ಸ್ ಅಂದ್ರೆ ಏನು? ಹೈಡ್ರೋಪೋನಿಕ್ಸ್ ಅಂದ್ರೆ ಮಣ್ಣೆ ಇಲ್ದೆ ಕಡಿಮೆ ಜಾಗದಲ್ಲಿ ಬರೀ ನೀರ್ನ ಉಪಯೋಗಿಸ್ಕೊಂಡು ಮಾಡುವಂತದ್ದೇ ಹೈಡ್ರೋಪೋನಿಕ್ಸ್ ಅಂದ್ರೆ. ಇದು ಹೈಡ್ರೋಪೋನಿಕ್ಸ್ ಇಂದ ರೈತರಿಗೆ ಏನು ಉಪಯೋಗ ಅಂದ್ರೆ, ಆಕ್ಚುಲ್ ಆಗಿ ತುಂಬಾ ರೈತರಿಗೆ ಜಮೀನ್ ಇಲ್ಲದೆ ಹಸುಗಳನ್ನ ಮತ್ತೆ ಮೇಕೆಗಳನ್ನ ಕುರಿಗಳನ್ನ ಸಾಕ್ಲಿಕ್ಕೆ ಇಷ್ಟಪಡ್ತಾರೆ. ಅಂತವ್ರಿಗೆ ಇದೊಂದು ಆಡ ಅಂತಾರ. ಇವಾಗ ಎಕ್ಸಾಂಪಲ್ ಫೀಡ್ ಒಂದು 4 kg ಯೂಸ್ ಮಾಡಿದ್ರೆ ಫೀಡ್ ನ ರಿಡ್ಯೂಸ್ ಮಾಡ್ಬಿಟ್ಟು ಹೈಡ್ರೋಪೋನಿಕ್ಸ್ ಹಾಕೊಂಡ್ರೆ ಇದರಲ್ಲಿರುವಂತ ಪ್ರೋಟೀನ್ಸ್ ಆಗ್ಲಿ ವಿಟಮಿನ್ಸ್ ಆಗ್ಲಿ ಹಸುಗಳಿಗೆ ಅದು ಕರೆಕ್ಟ್ ಆಗಿ ಅದು ತಕ್ಕನಂಗೆ ಉಪಯೋಗಿಸ್ಕೊಳ್ಳೋಕೆ ಆಗತ್ತೆ ಅಂತ ಅಷ್ಟೇ. ನ್ಯೂಟ್ರಿಯನ್ಸ್ ಇರುತ್ತೆ, ಅದ್ರ ಬೇಸಿಸ್ ಅಲ್ಲಿ ಬೆಳೆಯುತ್ತೆ. ಇವಾಗ ಇದಕ್ಕೆ ಹೆಂಗೆ ಸರ್, ವಾಟರ್ ನ್ಯೂಟ್ರಿಯನ್ಸ್ ಏನಾದ್ರು ಆಡ್ ಮಾಡ್ತೀರಾ ಇಲ್ಲ ಬರೀ ವಾಟರ್? ಬರೀ ವಾಟರ್ ಬಿಟ್ಕೊಂಡೆ ಮಾಡೋದು. ವಾಟರ್ ಇರೋ ನ್ಯೂಟ್ರಿಯನ್ಸ್ ಎಲ್ಲ ಬೆಳೆಯುತ್ತೆ ಅಷ್ಟೇ. ಬರೀ ಇದು ಕಡಿಮೆ ಸಮಯ ಕೂಡ. ನಾವ್ ಇವಾಗ ಜನರಲ್ ಆಗಿ ಒಂದು ಜೋಳನ ಮಣ್ಣಲ್ಲಿ ಆಗ್ಬಿಟ್ಟು ಅದು ಬರ್ಬೇಕಂದ್ರೆ 60 ದಿವಸ ಕಾಯ್ಬೇಕು. ಇದನ್ನ ಬರೀ 8 ದಿವಸದಲ್ಲಿ ನಾವು ಹಸಿರು ಮೇವನ್ನ ಪಡ್ಕೋಬಹುದು 8 ದಿವಸದಲ್ಲಿ. ಇದು ಪ್ರಾಸೆಸ್ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಖಂಡಿತವಾಗ್ಲು ಸರ್. ಸರ್ ಹೈಡ್ರೋಫೋನಿಕ್ಸ್ ಕಾಸ್ಟ್ ಎಫೆಕ್ಟಿವ್ ಅಂತಿದ್ದೀರಾ. ನಿಮ್ಗೆ ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಗಿರ್ಬೋದು ಸರ್? ಸರ್ ನನ್ಗೆ ಆಕ್ಚುಲಿ ನಾನು ಏನು ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿಲ್ಲ. ನಾನು ಬರೀ ಅದು ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿ ಇದೆಯಲ್ಲ, ಈ ಸೆಟ್ ಮಾತ್ರ, ಈ ಸೆಟ್ ಮತ್ತೆ ಈ ಸ್ಪ್ರಿಂಕ್ಲರ್ಸ್ ಅಂದ್ರೆ ಫಾಗರ್ಸ್ ಇದೆಯಲ್ಲ ಅದು ಮತ್ತೆ ಈ ಪೈಪ್, ಇಷ್ಟು ಮಾತ್ರನೇ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿದ್ವಿ. ಒಂದು 4,000 ರೂಪಾಯಿ ಬಿತ್ತು ನಮ್ಗೆ. ಮತ್ತೆ ಟ್ರೇಸ್ ಅದು ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ಟ್ರೇಗಳಿದೆಯಲ್ಲ, ಇದು ಒಂದು 35 ರೂಪಾಯಿ 40 ರೂಪಾಯಿ ಆಯ್ತು. ಆಕ್ಚುಲ್ ಆಗಿ ಒಂದು ಟ್ರೇಗೆ ಹೈಡ್ರೋಪೋನಿಕ್ಸ್ ಗೆ ಬೇರೆ ಟ್ರೇಸ್ ಬರುತ್ತೆ, ಅದು ತುಂಬಾ ಕಾಸ್ಟ್. ಒಂದು ಟ್ರೇ, ಈಚ್ ಟ್ರೇ ನಮ್ಗೆ 350 ರಿಂದ 400 ರೂಪಾಯಿ ಬೀಳುತ್ತೆ. ಬಟ್ ನಾನು ಇದನ್ನ ತಗೊಂಡ್ ಬಂದು ಇದಕ್ಕೆ ಈ ನೋಡಿ ಸಣ್ಣ ರಂಧ್ರ ಇದೆಯಲ್ಲ, ಹೋಲ್ಸ್, ಇದನ್ನ ಹಾಕೊಂಡು ಮಾಡೋದ್ರಿಂದ ನಮ್ಗೆ ಎಲ್ಲ ನಾನು ಕಡಿಮೆ ಬಜೆಟ್ ಅಲ್ಲಿ ಯಾವ ತರ ರೈತರಿಗೆ ಉಪಯೋಗ ಆಗ್ಬೇಕಂದ್ರೆ ಆ ತರ ಮಾಡೋಣ ಅಂತಾನೆ ಮಾಡಿದ್ವಿ. ಇವಾಗ ಬೇರೆ ಕಡೆ ಎಲ್ಲ ಕೇಳಿದ್ರೆ 20,000 ಮೇಲೆನೆ, ಏನೋ ಒಂದು 16 ಟ್ರೇ ಬೆಳಿಬೇಕಂದ್ರೆ 20,000 25,000 ಹೇಳ್ತಾರೆ. ನಾನು ತುಂಬಾ ಯೂಟ್ಯೂಬ್ಗಳೆಲ್ಲ ನೋಡಿದೀನಿ. ಬಟ್ ನನ್ಗೆ ಇದೆಲ್ಲ ಟೋಟಲ್ ಕಾಸ್ಟ್ ಒಂದು 6 ರಿಂದ 7,000 ಮುಗಿಸ್ಕೊಂಡಿದ್ವಿ ನಾವು. ನನ್ ನೋಡಿ ಎಲ್ಲ ಹಳೇದು. ಅಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಇದು ರ್ಯಾಕ್ ಎಲ್ಲ ನಮ್ ಹಳೇದು ಇತ್ತು, ನಮ್ ಮನೇಲಿ ಇತ್ತು. ಅದನ್ನೇ ಯುಟಿಲೈಸ್ ಮಾಡ್ಕೊಂಡ್ವಿ. ಮತ್ತೆ ಇದು ತುಂಬಾ ಸಿಂಪಲ್ ಆಗಿ ರ್ಯಾಕ್ ನ ಮಾಡ್ಕೊಂಡು ಅದಕ್ಕೆ ಇದು ಮನೇಲೆ ಇತ್ತು. ಇದು ಹಳೆ ಏನಕ್ಕೋ ತಂದಿದ್ವಿ, ಅದನ್ನ ಯುಟಿಲೈಸ್ ಮಾಡ್ಕೊಂಡ್ವಿ. ನೋಡಿ ಪ್ಲೇಸು ಅಷ್ಟೇ, ನಮ್ಮ ಶೆಡ್ ಇದೆ, ಶೆಡ್ ಹೊರಗಡೆ ಇಟ್ಕೊಂಡಿದ್ವಿ. ಇದಕ್ಕೇನು ತುಂಬಾ ಪ್ಲೇಸು ಬೇಕಾಗಿಲ್ಲ. ಸೊ ಇದನ್ನ ಇಟ್ಕೊಂಡು ಈ ಟ್ರೇಗಳಲ್ಲಿ ಜೋಳನ ಹಾಕ್ಬಿಟ್ಟು, ಅದು ಹೇಳ್ತೀನಿ ನಿಮ್ಗೆ ಹೆಂಗೆ ಏನು ಅಂತ. 24 ಗಂಟೆ ಜೋಳ ನೆನ್ಸ್ಬೇಕು, ಅದೆಲ್ಲ ಹೇಳ್ತೀನಿ ಪ್ರಾಸೆಸ್ ಹೆಂಗೆ ಅಂತ. ಇಷ್ಟೇ ಸರ್ ಸೆಟಪ್. ಇದಕ್ಕೆ ಬೇರೆ ಒಂದ್ ರ್ಯಾಕ್ ಅಲ್ಲಿ ಎಷ್ಟು ಪ್ಲೇಸ್ ಮಾಡಬಹುದು ಸರ್? ಈಚ್ ರ್ಯಾಕ್ ಅಲ್ಲಿ ಇವಾಗ ನನ್ ಟೋಟಲ್ 16 ಟ್ರೇ ಬರುತ್ತೆ. ಈ ಬಾಕ್ಸ್ 2 2 4 ಒಂದು ರೋಗೆ 4 ಟ್ರೇ ಬರುತ್ತೆ. ಹಿಂಗ್ ಇಡ್ಬೇಕಾದ್ರೆ ಇದೆಲ್ಲ ಆಕ್ಚುಲಿ ಖಾಲಿ ಆಗಿದೆ. ನಾನು ಮತ್ತೆ ಮಾಡ್ಬೇಕು. ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಹೊಸದಾಗೆ ಮಾಡಿದ್ದು, ನೋಡೋಣ ಟ್ರಯಲ್ ಅಂತ. ತುಂಬಾ ಚೆನ್ನಾಗಿ ಬಂತು. ಈ ತರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ನೋಡಿ ಇದು ಕರೆಕ್ಟ್ ಆಗಿ 8 ದಿವಸದ್ದು ಹೆಂಗ್ ಬಂದಿದೆ ನೋಡಿ. ಇಲ್ಲಿ ನೋಡಿ, ಬೇರ್ ಸಮೇತ ಹಸುಗಳು ಚೆನ್ನಾಗಿ ಇಷ್ಟಪಟ್ಕೊಂಡು ತಿನ್ನತ್ತೆ. ಇಲ್ಲಿ ನೋಡಿ, ಈ ತರ ಎತ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ತಿನ್ನತ್ತೆ. ಜೀರೋ ಸಾಯಿಲ್ ನೋಡಿ, ಬರೀ ರೂಟ್ಸ್ ಮಾತ್ರ ಇದೆ.
ಎಲ್ಲ ಟೋಟಲ್ ಆಗಿ ಈ ಬೇರು ಮತ್ತೆ ಜೋಳ ಮತ್ತೆ ಇದು 3 ಸೇರಿ ತಿನ್ನತ್ತಲ್ವಾ, ಅದರಿಂದ ಹಸುಗಳಿಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆಕ್ಚುಲಿ ಹೆಲ್ದಿ ಆಗು ಇರ್ತಾವೆ ಹಸುಗಳು, ಜೀರ್ಣಶಕ್ತಿ ಇದೆಲ್ಲ ತುಂಬಾ ಚೆನ್ನಾಗಿ ಹೌದು ಆಗ್ತವೆ. ಸರ್, ಕೆಮಿಕಲ್ಸ್ ಎಲ್ಲ ಏನು ಇಲ್ಲ. ಫುಲ್ ಹ್ಮ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಎಲ್ಲ. ಹೌದು. ಈ ತರ ನಾನು ಟೋಟಲ್ 16 ಟ್ರೈ ಮಾಡ್ಬೋದು. ಇವಾಗ ಟ್ರಯಲ್ಗೋಸ್ಕರ ನಾನು ಒಂದು 5 ಟ್ರೈ ಮಾಡಿದ್ದೆ, ಒಂದು 2 ಟ್ರೈ ಹಾಕಿದ್ದೀನಿ ಮೊನ್ನೆಯಿಂದ. ಇವಾಗ ಇನ್ನೊಂದು 3 ಟ್ರೈ ಇದೆ. ಇವಾಗ ಒಂದು ಎತ್ತಿಟ್ಟಿದ್ದೀನಿ, ಇವಾಗ ಆಗ್ಬೇಕು ಅದಕ್ಕೆ. ಓಕೆ ಸರ್, ಇವಾಗ 16 ಟ್ರೈ ಮಾಡಿದ್ರೆ ಎಷ್ಟು ಹಸುಗಳಿಗೆ ಆಗ್ಬೋದು ಸರ್? ಸರ್ ಈಚ್ ಒಂದ್ ಹಸುಗೆ ಒಂದ್ ದಿವಸ ಇದೊಂದು 5ರಿಂದ 6 kg ಬರುತ್ತೆ. ಒಂದ್ ಹಸುಗೆ ಒಂದ್ ದಿವಸ ಒಂದು ಟ್ರೈ ಹಾಕೊಂಡ್ರೆ ಸಾಕು. ಏನಕ್ಕಂದ್ರೆ ಇದು ಹಸುಗಳಿಗೆ ಇವಾಗ ನಾವ್ ಎಕ್ಸಾಂಪಲ್ ನಾವೊಂದು ಸ್ನಾಕ್ಸ್ ತರ ತಿಂತೀವಲ್ಲ, ಆ ತರ ಇದೊಂದು ಆಡ್ ಆನ್ ಅಷ್ಟೇ ಹಸುಗಳಿಗೆ. ಇದನ್ನೇ ಮೇವಾಗಿ ಮಾಡ್ಕೊಳ್ಳೋ ತಪ್ಪು ಏನು. ಒಂದ್ ಹೊತ್ತಿಗೆ ಇವಾಗ ಇದ್ರಲ್ಲಿ ಒಂದು ಟ್ರೇಲ್ ಒಂದು ಅರ್ಧ kg ಜೋಳ ಇಡ್ಸತ್ತೆ. ಅರ್ಧ kg ನಮ್ಗೆ ಒಂದು 15 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ. ಬಟ್ 1 kg ಫೀಡ್ ನ ನಾವು ಕಡಿಮೆ ಮಾಡಬಹುದು, ರೆಡ್ಯೂಸ್ ಮಾಡ್ಕೋಬಹುದು. ಹಸುಗಳಿಗೆ ಹಾಕೋ ಫೀಡ್ ಅಲ್ಲಿ 1 kg ಫೀಡ್ ನ ನಾವು ರೆಡ್ಯೂಸ್ ಮಾಡ್ಕೋಬಹುದು. 1 kg ಫೀಡ್ ಇವತ್ತು 30 ರೂಪಾಯಿ, ಇದು 15 ರೂಪಾಯಿ. ಮತ್ತೆ ಇದು 6 kg ಆಗತ್ತಲ್ಲ, ಅದರಿಂದ 5ರಿಂದ 6 kg ಬರುತ್ತೆ ಇದು ಒಂದು ಟ್ರೇಲ್. ಓಕೆ ಸರ್, ಪ್ರಾಸೆಸ್ ತಿಳಿಯೋಣ ಬನ್ನಿ ಸರ್, ಹೆಂಗೆ ಏನು ಅಂದ್ಬಿಟ್ಟು. ಸರ್ ಏನಿಲ್ಲ ನೋಡಿ, ಇದು ಜೋಳನ ಫಸ್ಟ್ ಏನ್ ಮಾಡ್ಕೋಬೇಕು, ಒಂದು 24 ಗಂಟೆ ನೆನ್ಸ್ಕೋಬೇಕು. ಬಟ್ ಜೋಳನ ಆಯ್ಕೆ ಮಾಡುವಾಗ ಸ್ವಲ್ಪ ಕ್ವಾಲಿಟಿ ಇರೋದ ಆಯ್ಕೆ ಮಾಡ್ಕೋಬೇಕು ಸರ್. ಇವಾಗ ಇದು ನೆನ್ಸಿರೋದ ಸರ್ ನೀವು? ಇಲ್ಲ, ನೆನ್ಸ್ಬಿಟ್ಟು ನಿನ್ನೆ ಮತ್ತೆ ಮೊಳಕೆ ಕಟ್ಟಿದೀವಿ. 24 ಗಂಟೆಲಿ ಬಕೆಟ್ ಅಲ್ಲಿ ನೀರ್ ಹಾಕ್ಬಿಟ್ಟು ನೆನ್ಸ್ಬಿಟ್ಟು, ನೆಂದಿರೋ ಜೋಳನ ಒಂದ್ 2-3 ಸರ್ತಿ ನೀಟಾಗಿ ತೊಳೆದ್ ಬಿಡ್ಬೇಕು, ವಾಶ್ ಮಾಡ್ಬೇಕು, ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ. ವಾಶ್ ಮಾಡ್ಬಿಟ್ಟು ಆಮೇಲೆ ಇಂಥ ಗೋಣಿನೇ ಇರ್ಬೇಕು. ಆಕ್ಚುಲ್ ಆಗಿ ಪ್ಲಾಸ್ಟಿಕ್ ಗೋಣಿ ಯೂಸ್ ಮಾಡಬಾರ್ದು. ಇಂಥ ಗೋಣಿಯಲ್ಲಿ ಹಾಕ್ಬಿಟ್ಟು ಜೋಳನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀವಿ. ಆ ನೆಂದಿರೋ ಜೋಳನ ಇದ್ರಲ್ಲಿ ಹಾಕ್ಬಿಟ್ಟು ಇದ್ರಲ್ಲಿ ಒಂದು 24 ಗಂಟೆ ಈ ತರ ಇಡ್ಬೇಕು. ಬಕೆಟ್ ಅಲ್ಲಿ ಮುಚ್ಚಿಟ್ಬಿಡ್ಬೇಕು, ಗಾಳಿ ಹೋಗ್ತೀರಾ. ಟೋಟಲ್ ಆಗಿ ಇದ್ರ ಪ್ರೋಸೆಸ್ 48 ಅವರ್ ಆಗಿದೆ. 24 ಗಂಟೆ ಜೋಳ ನೆನೆಸಿರೋದು ಮತ್ತೆ 24 ಗಂಟೆ ಮೊಳಕೆ ಕಟ್ಟಿರೋದು. ಇದನ್ನ ಜಸ್ಟ್ ಈ ತರ ಟ್ರೇಲ್ ಆಗ್ಬಿಟ್ಟು ಸ್ವಲ್ಪ ಫುಲ್ ತಿಕ್ಕಾಗಿ ಆಗ್ಬೇಕಾ ಸರ್? ಇಷ್ಟು ಮಾತ್ರ. ಓಕೆ. ಇದು ಸುಮಾರು ಒಂದ್ 2 kg ಜೋಳ 5 ಟ್ರೇಗ್ ಆಯ್ತು. ಈ ಟ್ರೇಗಳನ್ನ ತಗೊಂಡೋಗಿ ಇವಾಗ ಇದು ಇವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಲ್ವಾ ಸರ್ ಇದ್ರೊಳಗಡೆ? ಹೌದೌದು. ಒಂದೇ ಹತ್ರ ಇದ್ರೆ ಅದು ಫಂಗಸ್ ಬಂದ್ಬಿಡುತ್ತೆ ಒಂದೇ ಹತ್ರ ಇದ್ರೆ. ಚತು ಅದ್ ತಗೊಂಡ್ ಬರೋ, ಆ ಟ್ರೈನ್ ತಗೊಂಡು. ಇವಾಗ ಇದು ವಾಟರ್ ಎಲ್ಲ ಹೆಂಗೆ ಸರ್? ಹೇಳ್ತೀನಿ ಸರ್, ಹೇಳ್ತೀನಿ ಅಂತ. ಓಕೆ ಓಕೆ. ನೋಡಿ, ಇದು ನೀಟಾಗಿ 1 by 1 ಮಾಡ್ಕೋಬಹುದು. ಇದನ್ನ ಆಗ್ಬಿಟ್ಟು ಈ ತರ ನಾವು 1-2 ಕ್ಲಿಪ್ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಮಕ್ಳೆಲ್ಲ ತೆಗಿತಾ ಇರ್ತಾರೆ ಹೋಗಿ ಹೋಗಿ, ಅದರಿಂದ 1-2 ಕ್ಲಿಪ್ ಆಗ್ಬಿಟ್ರೆ ಸೇಫ್ಟಿ ಆಗಿರುತ್ತೆ. ನಾವೇನು ಮಾಡಕ್ಸಿಲ್ಲ, ಜೋಳ ಆಗ್ಬಿಟ್ಟು ಇಟ್ಬಿಟ್ರೆ ಎಲ್ಲ ಆಟೋಮೆಟಿಕ್ ಮಾಡ್ಬಿಟ್ಟಿದೀವಿ. ಬರೀ ಬಕೆಟ್ ಅಲ್ಲಿ ನೀರ್ ಮಾತ್ರ 1-2 ದಿವಸಕ್ಕೆ ಒಂದ್ಸತಿ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಬಕೆಟ್ ಇದೆ, ಇಲ್ಲಿ ಇದ್ರಲ್ಲಿ ನೀರ್ ಹಾಕಿರ್ತೀವಿ ನಾವು. ಈ ನೀರ್ ಆಟೋಮೆಟಿಕ್ ಆಗಿ ಅದಕ್ಕೆ ಸ್ಪ್ರೇ ಆಗ್ತಾ ಇರುತ್ತೆ. ಮ್ಯಾನ್ ಪವರ್ ಎಲ್ಲ ಏನು ಬೇಕಾಗಿಲ್ಲ ಸರ್. ಸಾಯಂಕಾಲ ಒಬ್ಬರಿದ್ರೆ ಸಾಕು. ಒಬ್ರು ಏನಕ್ಕೆ ಸಾಯಂಕಾಲ ಒಂದು 10 ನಿಮಿಷ ಕೆಲಸ. ಇಲ್ಲಿ ನೋಡಿ, ಇದು ಆಟೋಮೆಟಿಕ್. ಇದು ಹೆಂಗಂದ್ರೆ ಇದು ಸೆಟ್ ಮಾಡ್ಬಿಟ್ಬಿಟ್ರೆ, ನಾನ್ ಇವಾಗ ಸೆಟ್ ಮಾಡಿರೋದು 1 hour ಒಂದ್ಸರ್ತಿ 1 ನಿಮಿಷ ನೀರು ಸ್ಪ್ರೇ ಮಾಡುತ್ತೆ ಅದು ಆಟೋಮೆಟಿಕ್ ಆಗಿ. ನಾವೇನು ಇದನ್ನ ನೋಡೋಷ್ಟೇ ಇಲ್ಲ, ಕರೆಂಟ್ ಒಂದಿದ್ರೆ ಸಾಕು ಓಡ್ತಾ ಇರುತ್ತೆ. ಆಕ್ಚುಲಿ ಸೋಲಾರ್ ಪ್ಯಾನಲ್ಸ್ ಇದೆ, ಬಟ್ ನಾನು ಅದನ್ನೇನು ಪ್ರಿಫರ್ ಮಾಡಿ, ಯಾಕಂದ್ರೆ ನಮ್ 24 hours ಕರೆಂಟ್ ಯಾವಾಗ್ಲೂ ಪವರ್ ಇದ್ದೇ ಇರುತ್ತೆ.
ಪವರ್ ಇಲ್ಲ ಅಂದ್ರೆ UPS ಅಲ್ಲಿ ಓಡುತ್ತೆ, ಅದೇನ್ ತೊಂದ್ರೆ ಇಲ್ಲ. ಸೊ 24 ಎವ್ರಿ 1 ಅವರ್ಗೆ ಒಂದ್ಸರ್ತಿ 30 ಸೆಕೆಂಡ್ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ. ಆ 30 ಸೆಕೆಂಡ್ ಮಾತ್ರ ಓಡುತ್ತೆ. ಸ್ವಲ್ಪ ಬೆಳೆದ ಮೇಲೆ ಒಂದು 50-60 ಸೆಕೆಂಡ್ ಇಟ್ಕೊಳ್ತೀವಿ ಆತರ. ಓಕೆ ಓಕೆ. ಇಷ್ಟು ಮಾತ್ರ ಸರ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ 30 ಸೆಕೆಂಡ್ಸ್ ಇಟ್ಕೊಂತೀರಾ, ವಾಟರ್ ಸ್ಪ್ರೇ ಆಗ್ಬೋದು. ಸ್ವಲ್ಪ ಜೋಳ ಬೆಳೀತಾ ಇದ್ರೆ ಒಂದು 50-60 ಸೆಕೆಂಡ್ ಇಟ್ಕೊಂಡ್ರೆ ಸಾಕಿ ಬೇಸಿಗೆ ಕಾಲದಲ್ಲಿ. ವಿಂಟರ್ ಸೀಸನ್ ಅಲ್ಲಾದ್ರೆ ಇನ್ನ ಒಂದು 10-15 ಸೆಕೆಂಡ್ ಇಟ್ಕೊಂಡ್ರೆ ಕೂಡ ಸಾಕು ನಮ್ಗೆ. ಆಟೋಮೆಟಿಕ್ ಆಗಿ ವಾಟರ್. ಅಷ್ಟು ಮಾತ್ರ ಸರ್. ಇವಾಗ ಇದನ್ನ ಬಲ್ಕ್ ಆಗಿ ಮಾಡ್ಬಿಟ್ಟು ಇದನ್ನೇ ಮೇವಾಗೆಲ್ಲ ಮಾಡಕ್ ಆಗಲ್ವಾ? ಇಲ್ಲ, ಅದು ಇದನ್ನೇ ಮೇವ್ ಮಾಡ್ಕೊಂಡ್ರೆ ನಮ್ಗೆ ಲಾಸ್ ಬಂದ್ಬಿಡತ್ತೆ. ಅದು ಏನಿದ್ರೇನು ಇದು ಸ್ವಲ್ಪ ಆಡ್ ಆನ್ ಮಾಡ್ಕೊಂಡಂಗ್ ಮಾಡ್ಕೋಬೇಕಷ್ಟೇ ಮೇವ್ನ. ಬರೀ ಜೋಳ ಮಾತ್ರನೇ, ಬೇರೆ ಏನು ಮಾಡಕ್ ಆಗಲ್ಲ? ಸರ್ ಬೇರೆದೆಲ್ಲ ಮಾಡ್ತಾರೆ, ಬಟ್ ನಾನು ಟ್ರಯಲ್ ಮಾಡಿಲ್ಲ. ಇದೊಂದು ಮಾತ್ರ ಟ್ರಯಲ್ ಮಾಡಿದೆ, ಸಕ್ಸಸ್ ಆಯ್ತು. ಅದರಿಂದ ಇದನ್ನ ಬಟ್ ಇದರಿಂದ ಹಸುಗಳು ಮತ್ತೆ ಮೇಕೆಗಳು ಕುರಿಗಳು ಏನಾದ್ರು ಇರ್ಲಿ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರು. ಅದೇ ತರ ನಮ್ಮ ಹಸುನು ಅಷ್ಟೇ, ಇದಾಗ್ದಾಗ್ಲಿಂದ ಸ್ವಲ್ಪ ಪರವಾಗಿಲ್ಲ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಹಾಲು ಒಂದು 1 ಲೀಟರ್ ಹೆಚ್ಚಾಗಿದೆ. ನಮ್ಮ ಇದ್ರಲ್ಲೇ, ನಾವೇನು ಬೇರೆ ವಿಡಿಯೋಗಳು ನೋಡ್ಬಿಟ್ಟು ಹೇಳ್ತಾ ಇಲ್ಲ, ನಮ್ಮ ಇದ್ರಲ್ಲೇ ಓನ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂಡಿರೋದು. ಹಾಲು 1 ಲೀಟರ್ ಹೆಚ್ಚಾಗಿದೆ. ಹೈಡ್ರೋಫೋನಿಕ್ಸ್ ಅಂತ ಏನ್ ಥಿಂಕಿಂಗ್ ಬಂತು ಸರ್ ನಿಮ್ಗೆ ಫಸ್ಟ್ ಆಫ್ ಆಲ್? ಸರ್ ಅದೇ ಹಸುಗಳು ಮೇಗಳೆಲ್ಲ ಚೆನ್ನಾಗಿರ್ತವೆ ಅಂತ ಹೇಳ್ತಾ ಇದ್ರು ಯೂಟ್ಯೂಬ್ ಅಲ್ಲಿ, ಅದನ್ನೆಲ್ಲ ನೋಡ್ಬಿಟ್ಟು ಇದನ್ನ ಒಂದು ಮಾಡೋಣ ಅಂತ ಮಾಡಿದ್ದಷ್ಟೇ. ಹೊಸ ಟೆಕ್ನಾಲಜಿ ಯಾರಾದ್ರೂ ಯೂಸ್ ಮಾಡ್ತಿದ್ದಾರೆ ಸರಿ ಸರೌಂಡಿಂಗ್ಸ್ ಅಲ್ಲಿ ನಿಮ್ ಪ್ರಕಾರ? ಸರ್ ನನಗೆ ಗೊತ್ತಿದಂಗೆ ಯಾರು ಇಲ್ಲ ಸರ್. ನಾನು ಸುಮ್ನೆ ಒಂದು ಇನ್ವೆನ್ಷನ್ ತರ ಮಾಡಿದೆ ಅಷ್ಟೇ, ಇರ್ಲಿ ನೋಡೋಣ ಅಂತ. ಬಟ್ ಅದು ಸಕ್ಸಸ್ ಆಗೋಯ್ತು. ಹಂಗೆ ನಾವು ಮಾಡಿದ್ದೆಲ್ಲ ಸಕ್ಸಸ್ ಆಗಲ್ಲ, ಬಟ್ ಇದು ಸಕ್ಸಸ್ ಆಯ್ತು. ಸುಮ್ನೆ ನಾವು 20-22 ಸಾವಿರ ಕೊಟ್ಟು ತಗೊಂಡ್ ಬರ್ತೀವಿ, 2 ದಿವಸ ಮಾಡೋದು ಬಿಡೋದು, ಏನಾದ್ರು ಅದು ಪ್ರಾಬ್ಲಮ್ ಆಯ್ತು ಅವ್ರನ್ನ ಕರೆಸ್ಬೇಕು, ಇದೇನಿಲ್ಲ, ಎಲ್ಲ ನಮ್ ಕೈಯಲ್ಲ ಇದೆ. ಇದು ಇವಾಗ ಇದು ಹೆಂಗೆ ಸರ್, ಇದನ್ನ ಇವಾಗ ಮಣ್ಣಲ್ಲಿ ಹಾಕಿದ್ರೆ ಮತ್ತೆ ದೊಡ್ಡದಾಗೂ ಬೆಳೆಯುತ್ತೆ ಇದು? ಇಲ್ಲ ಸರ್, ಅಷ್ಟೇ. ಅದಕ್ಕೆ ಲೈಫ್ ಅಷ್ಟೇ, ಲೈಫ್ ಟೈಮ್ 8 ದಿನದಿಂದ 10 ದಿವಸ. ಅದಾದ್ಮೇಲೆ ಅದೆಲ್ಲ ಒಂಥರ ಬಾಡಿ ತರ ಆಗ್ಬಿಡುತ್ತೆ. ಅದಷ್ಟೇ, ಅದಕ್ಕೆ ಲೈಫ್ ಟೈಮ್ ಅಷ್ಟೇ. ಯಾಕಂದ್ರೆ ಮಣ್ಣಿಲ್ದೆ ನೀರಲ್ಲಿ ಬೆಳೆಯೋದಲ್ವಾ, ಅದೊಂದು 10 ದಿವಸ ಅಷ್ಟೇ ಅದು. ಓಕೆ ಓಕೆ. ಅದಕ್ಕೆ ಹೆಚ್ಚಾಗಿ ಬೆಳೆಯಲ್ಲ. ನಿಮ್ ಆಕ್ಚುಯಲ್ ಪ್ರೊಫೆಷನ್ ಸರ್? ನಮ್ದು ಪ್ರೊಫೆಷನ್ ಬೇರೆ ಸರ್. ನಾವು ಸೈಬರ್ ಸೆಂಟರ್ ಮತ್ತೆ ಡೀಡ್ ರೈಟರ್ ಎಲ್ಲ ಮಾಡ್ತೀವಿ ನಾವು. ಎಲ್ಲಿ? KGF ತಾಲೂಕ್ ಆಫೀಸ್ ಹತ್ರ ನಮ್ಮ ಆಫೀಸ್. ಸೊ ಇದು ನಮ್ ತಂದೆ ತಾಯಿ ಮನೇಲಿ ಇರೋದ್ರಿಂದ ಅವ್ರು ಏನಾದ್ರು ಇದು ಹಸುಗಳೆಲ್ಲ ಬೇಕು ಅನ್ನೋ ನನ್ಗೊಂದು ಪ್ಯಾಷನ್ ಎಲ್ಲ ಅವ್ರ ಸ್ಫೂರ್ತಿನೇ, ಅವರಿಂದಾನೇ ನಾವು ಓಕೆನಾ, ಅವ್ರಿಗೋಸ್ಕರ ಇದು ಇರ್ಲಿ ಅಂತ, ಅವ್ರ ಕೆಲಸ ಕಡಿಮೆ ಆಗ್ಲಿ ಅಂತ ಇದೆಲ್ಲ ಮಾಡ್ತಾ ಇರೋದು ಅಷ್ಟೇ. ಓಕೆ ಓಕೆ ಸರ್. ಸರ್ ಮತ್ತೆ ನಿಮ್ ಬಗ್ಗೆ ಅದೇ ತಿಳಿದ್ರಿ, ಈ ಕಡೆ ಕೋಲಾರ ಸೈಡ್ ಏನಾದ್ರು ಲ್ಯಾಂಡ್ ಏನಾದ್ರು ಬೇಕಾದ್ರೆ? ಖಂಡಿತವಾಗ್ಲೂ ಸರ್, ಯಾರಾದ್ರೂ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. 1 ಎಕರೆಯಿಂದ 150 ಎಕರೆವರೆಗೂ ಇದೆ. ಯಾರಾದ್ರೂ ಬೇಕಂದ್ರೆ 60 ಎಕರೆ ಫ್ಲಾಟ್, 150 ಎಕರೆ ಒಂದು ಇವಾಗ ರೆಡಿ ಇದೆ, ಬೇಕಾದ್ರೆ ಯಾರಾದ್ರೂ ಹೇಳಿ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಲೆಸ್ ಇನ್ವೆಸ್ಟ್ಮೆಂಟ್ ಮತ್ತೆ ಇದು ಈಲ್ಡ್ ಬಂದ್ಬಿಟ್ಟು ಹಸುಗಳಿಗೆ ಬರೀ ಸ್ನಾಕ್ಸ್ ತರ. ಹೈಡ್ರೋಫೋನಿಕ್ಸ್ ಅಂದ್ಬಿಟ್ಟು ಸಾಯಿಲ್ ಇಲ್ಲದೆ, ಜಾಗ ಏನ್ ಜಾಸ್ತಿ ಬೇಕಾಗಿಲ್ಲ. ಈ ತರ ಎಲ್ಲರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ನಮ್ಗೆ ಶ್ರೀನಾಥ್ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು.